ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ರವೀಂದ್ರ ಶಮೆ ಸರ್ ಹೇಳಿದ್ದು ಹೈಕಮಾಂಡ್ ಮಾತಿಗೆ ತಪ್ತಾ ಇರೋದು ಹೈಕಮಾಂಡ್. ಸೊ ಇದ್ರ ಫಲಿತಾಂಶ ಏನಾಗುತ್ತೆ, ಪರಿಣಾಮ ಏನಾಗುತ್ತೆ? ಡಿ ಕೆ ಶಿವಕುಮಾರ್ ಅವರು ಅವ್ರ ಮಾತಿನಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಒಂದ್ ರೀತಿ ಶಸ್ತ್ರತ್ಯಾಗ ಮಾಡಿರೋ ರೀತಿಯ ಭಾವನೆಗಳು, ಇದೆಲ್ಲ ಮುಂದೇನ್ ಪರಿಣಾಮ? ಇಷ್ಟೇನಾ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ, ನನ್ಗೇನು ಸಂದೇಶ ಕೊಡ್ತಿಲ್ಲ, ಐ ವಿಲ್ ಸಿಟ್ ಕ್ವೈಟ್ಲಿ, ಹಿಂಗ್ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ? ಅದು ಆ ತರದ ಇದ್ದಕ್ಕಿದ್ದಂತೆ ದಿಢೀರ್ನೆ ತಮ್ಮ ಉತ್ಸಾಹ ಕಳ್ಕೊಂಡು ವೈರಾಗ್ಯದ ಮಾತಾಡಿದ್ರೆ ಅದೊಂಥರ ಬೂದಿ ಮುಚ್ಚದ ಕೆಂಡದ ತರ, ಅದೊಂಥರ ಕುದಿ ತರ ಒಂದು ಜ್ವಾಲಾಮುಖಿ ಹಾಗೆ. ಅದು ಹೊಗೆ ಉಗುಳ್ತಾ ಇರೋ ಜ್ವಾಲಾಮುಖಿ ಯಾವಾಗ ಸ್ಫೋಟಗೊಳ್ಳುತ್ತೋ, ಯಾವ ರೀತಿಯಲ್ಲಿ ಸ್ಫೋಟಗೊಳ್ಳುತ್ತೋ ಅದು ಹೇಳಲಿಕ್ಕಾಗಲ್ಲ. ನಾನು ಮೊದಲಿಂದಾಗಿ ಈ ಚರ್ಚೆ ಶುರುವಾದಾಗಿಂದ ಹೇಳ್ತಾ ಬಂದಿದ್ದೀನಿ, ಯಾವಾಗ ಕರ್ನಾಟಕ ಮೂಲದ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಾರೋ, ಯಾವಾಗ ರಾಜ್ಯ ಮಟ್ಟದಲ್ಲಿ ಇಬ್ಬರು ದಿಗ್ಗಜಗಳ ನಡುವೆ ಸಂಘರ್ಷ ನಡೆಯುತ್ತೋ, ಅವಾಗೆಲ್ಲ ಅಖಿಲ ಭಾರತ ಮಟ್ಟದಲ್ಲೇ ಕಾಂಗ್ರೆಸ್ ಒಡೆದು ಹೋಗ್ಬಿಟ್ಟಿದೆ, ಅಥವಾ ಕರ್ನಾಟಕ ಮಟ್ಟದಲ್ಲಿ ಕಾಂಗ್ರೆಸ್ ಹೋಳಾಗ್ಬಿಟ್ಟಿದೆ. ಅದು ದೇವರಾಜ ಅರಸರ ಕಾಲದಲ್ಲಾಯ್ತು, ಗುಂಡೂರಾಯರ್ಗೂ ಆಯ್ತು, ಬಂಗಾರಪ್ಪನವ್ರಿಗೂ ಆಗಿತ್ತು, ಮತ್ತೆ ಅದೇ ಸನ್ನಿವೇಶ ಎದುರಾಗ್ತಿದೆ ಅಂತ ಕಾಣುತ್ತೆ. ಅದರಲ್ಲಿ ನೋಡಿ, ಅಖಿಲ ಭಾರತ ಕಾಂಗ್ರೆಸ್ ಚುನಾಯಿತರ ಅಧ್ಯಕ್ಷರಾಗಿರೋ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ತಿಂಗಳ ಹಿಂದೆ ಏನ್ ಹೇಳಿದ್ರು, ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಹೈಕಮಾಂಡ್ ತೀರ್ಮಾನಿಸಬೇಕು ಅಂತ ಹೇಳಿದ್ರು. ವಾಪಸ್ ಬಂದವರೆ 3 ದಿನಗಳಿಂದ ಏನ್ ಹೇಳ್ತಾರೆ, ಹೈಕಮಾಂಡ್ ಕೈಯಲ್ಲಿ ಏನೂ ಇಲ್ಲ, ಇದು ಲೋಕಲ್ ಅಂತ. ಮೋದಿ ಅವ್ರು ಹೇಳ್ತಿರ್ತಾರಲ್ಲ, ವೋಕಲ್ ಫಾರ್ ಗ್ಲೋಬಲ್ ಅಂತ, ಅದೇ ತರ ಲೋಕಲ್ ಫಾರ್ ನ್ಯಾಷನಲ್ ಅಂತ ಅಂದ್ಬಿಟ್ಟು ಇವ್ರು ಶುರು ಮಾಡ್ಬಿಟ್ಟಿದ್ದಾರೆ ಖರ್ಗೆ ಅವರು. ಹೀಗೆ ಹೈಕಮಾಂಡ್ ಒಂದು ಸುಸ್ಥಿರ ಮನಸ್ಥಿತಿಯಿಂದ ಯಾವುದೇ ತರದ ತೀರ್ಮಾನಗಳನ್ನು ಕೈಗೊಳ್ತಾ ಇಲ್ಲ. ಇಲ್ಲಿನ ಪ್ರಾದೇಶಿಕ ನಾಯಕರ ನಡುವೆ ಪರಸ್ಪರ ಈ ತರ ಪೈಪೋಟಿಯನ್ನ ಉತ್ತೇಜಿಸ್ಬಿಟ್ಟು ತಾವೇ ಕುಮ್ಮಕ್ ಕೊಟ್ರು. ಈ ಬಣ ರಾಜಕಾರಣಕ್ಕೆ ತಾವೇ ಕುಮ್ಮಕ್ ಕೊಡ್ತಾ ಬಂದ್ರು 2.5 ವರ್ಷದಿಂದ. ಈಗ ಏಕಾಏಕಿ ಯಾವುದೇ ಸ್ಪಷ್ಟ ಉತ್ತರ ಕೊಡದೆ ಡಿ ಕೆ ಶಿವಕುಮಾರ್ ತರದ ವ್ಯಕ್ತಿಗತ ವರ್ಚಸ್ಸುಳ್ಳ ಸುಮಾರು 45 ವರ್ಷದಿಂದ ಪಕ್ಷಕ್ಕೆ ಅತ್ಯಂತ ಅಚಲವಾದ ನಿಷ್ಠೆ ಪ್ರದರ್ಶಿಸುವ ನಾಯಕನನ್ನ ಈ ತರ ತಳ್ಳಿ ಬಿಡ್ತಾರೆ ಅಂತಂದ್ರೆ ಅದರ ಪರಿಣಾಮವನ್ನು ಎದುರಿಸಲೇಬೇಕಾಗುತ್ತೆ. ಯಾಕಂದ್ರೆ ಧನಬಲ, ಜಾತಿಬಲ, ತೋಳ್ಬಲ ಇತ್ಯಾದಿ ಹೊರತುಪಡಿಸಿ ಒಬ್ಬ ಪಕ್ಷದ ಸಂಘಟನೆ ದೃಷ್ಟಿಯಿಂದ, ಸರ್ಕಾರದ ಭದ್ರತೆ ದೃಷ್ಟಿಯಿಂದ ಅನೇಕ ರೀತಿಯಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಅವ್ರು ಸುಮ್ಮನೆ ಅವರ ಬಯೋಡೇಟಾ ನೋಡಿದ್ರೆ ಗೊತ್ತಾಗುತ್ತೆ. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರಾ ಸಂಘಟಿಸಿದ್ದು ಅಷ್ಟೇ ಅಲ್ಲ, ಅದಕ್ಕೂ ಪೂರ್ವದಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೆ ಅವರು ನಡೆಸಿದ ಮೇಕೆದಾಟು ಪಾದಯಾತ್ರೆ, ಆಮೇಲೆ ಕಳೆದ ವರ್ಷ ಬೆಳಗಾವಿಯಲ್ಲಿ ನಡೆಸಿದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ, ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಕಾಂಗ್ರೆಸ್ನ ಶತಮಾನೋತ್ಸವ ಇತ್ಯಾದಿ ಪ್ರತಿಯೊಂದನ್ನು, ಅದಷ್ಟೇ ಅಲ್ಲ, ಇತ್ತೀಚಿನ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ, ಅದು ಹಿಂದಿನ ಯಾವ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೂ ಸಾಧ್ಯವಾಗಿರಲಿಲ್ಲ. ವಿವಿಧ ತಾಲೂಕುಗಳಲ್ಲಿ ಕನಿಷ್ಠ 100 ಕಾಂಗ್ರೆಸ್ ಭವನಗಳನ್ನು ಸ್ಥಾಪಿಸಬೇಕನ್ನೋ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನೀಲನಕ್ಷೆ ಹಾಕೊಂಡಿದ್ರು. ಅಷ್ಟರ ಮಟ್ಟಿಗೆ ಪಕ್ಷದ ಜೊತೆಗೆ ಸಾಗಿ ಬಂದಿರೋ, ತನ್ನ ಜೊತೆಗೆ ಪಕ್ಷವನ್ನು ಬಳಸ್ತಾ ಬಂದಿರೋ ಒಬ್ಬ ನಾಯಕನನ್ನ ಈ ರೀತಿ ಆಟ ಆಡಿಸಬಾರ್ದು ಹೈಕಮಾಂಡು. ಇದೊಂಥರ ಇವತ್ತು ಅಕಸ್ಮಾತ್ ಅವರು ಇವತ್ತು ವೈರಾಗ್ಯದ ಹೇಳಿಕೆ ನೀಡಿದಾರಲ್ಲ, ಅದು ನಿಜ ಇದ್ರೆ ಅದರಿಂದಾಗೋ ಪರಿಣಾಮಗಳ ಬಗ್ಗೆ ಹೈಕಮಾಂಡೇ ಉತ್ತರ ಕೊಡಬೇಕಾಗಿ ಬರುತ್ತೆ. ಕರ್ನಾಟಕ ಭಾರತದಲ್ಲಿ ಏಕಮೇವ ಭದ್ರಕೋಟೆ ಕಾಂಗ್ರೆಸ್ಗೆ, ಅದರಲ್ಲೂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ತರದ ಗಟ್ಟಿ ಬೇರುಳ್ಳ ನಾಯಕರುಗಳು ಬೇರೆ ರಾಜ್ಯಗಳಲ್ಲಿ ಇಲ್ಲ ಕಾಂಗ್ರೆಸ್ಗೆ. ಇವತ್ತು ಸ್ವತಃ ಈ ಸೋನಿಯಾ ಗಾಂಧಿ ಕುಟುಂಬದ ತವರು ರಾಜ್ಯ ಉತ್ತರ ಪ್ರದೇಶದಲ್ಲಿ ಎಲ್ಲಿದೆ ಕಾಂಗ್ರೆಸ್? 400 ಸಂಖ್ಯಾಬಲದ ಅಸೆಂಬ್ಲಿಗೆ 2 MLAಗಳು ಕಾಂಗ್ರೆಸ್ಗೆ. ಅದು 6 ಸೀಟ್ ಲೋಕಸಭೆಗೆ ಬಂದಿದ್ದು. ಇವ್ರ ಮೇಲೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಬೆನ್ನೇರ್ ಬಿಟ್ಟು ಸವಾರಿ ಮಾಡಿದ್ರಿಂದ 6 ಸೀಟ್ ಆದ್ರೂ ಬಂತು. ಅದು ಬರ್ತಿರ್ಲಿಲ್ಲ. ಹಿಂದಿನ 2 ಚುನಾವಣೆಗಳಲ್ಲಿ 0 ಸಂಪಾದನೆ, 1 ಸೀಟು 2 ಸೀಟು ಬಂದಿತ್ತು ಅಷ್ಟೇ. ಉತ್ತರ ಪ್ರದೇಶದಲ್ಲಿ ಲೋಕಸಭೆ ಕೂಡ ತಮ್ಮದೇ ತವರು ರಾಜ್ಯದಲ್ಲಿ ಅಸ್ತಿತ್ವ ಕಳ್ಕೊಂಡಿರೋ ಈ ಹೈಕಮಾಂಡ್ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ರವೀಂದ್ರ ಶಮೆ ಸರ್ ಹೇಳಿದ್ದು ಹೈಕಮಾಂಡ್ ಮಾತಿಗೆ ತಪ್ತಾ ಇರೋದು ಹೈಕಮಾಂಡ್. ಸೊ ಇದ್ರ ಫಲಿತಾಂಶ ಏನಾಗುತ್ತೆ, ಪರಿಣಾಮ ಏನಾಗುತ್ತೆ? ಡಿ ಕೆ ಶಿವಕುಮಾರ್ ಅವರು ಅವ್ರ ಮಾತಿನಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಒಂದ್ ರೀತಿ ಶಸ್ತ್ರತ್ಯಾಗ ಮಾಡಿರೋ ರೀತಿಯ ಭಾವನೆಗಳು, ಇದೆಲ್ಲ ಮುಂದೇನ್ ಪರಿಣಾಮ? ಇಷ್ಟೇನಾ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ, ನನ್ಗೇನು ಸಂದೇಶ ಕೊಡ್ತಿಲ್ಲ, ಐ ವಿಲ್ ಸಿಟ್ ಕ್ವೈಟ್ಲಿ, ಹಿಂಗ್ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ? ಅದು ಆ ತರದ ಇದ್ದಕ್ಕಿದ್ದಂತೆ ದಿಢೀರ್ನೆ ತಮ್ಮ ಉತ್ಸಾಹ ಕಳ್ಕೊಂಡು ವೈರಾಗ್ಯದ ಮಾತಾಡಿದ್ರೆ ಅದೊಂಥರ ಬೂದಿ ಮುಚ್ಚದ ಕೆಂಡದ ತರ, ಅದೊಂಥರ ಕುದಿ ತರ ಒಂದು ಜ್ವಾಲಾಮುಖಿ ಹಾಗೆ. ಅದು ಹೊಗೆ ಉಗುಳ್ತಾ ಇರೋ ಜ್ವಾಲಾಮುಖಿ ಯಾವಾಗ ಸ್ಫೋಟಗೊಳ್ಳುತ್ತೋ, ಯಾವ ರೀತಿಯಲ್ಲಿ ಸ್ಫೋಟಗೊಳ್ಳುತ್ತೋ ಅದು ಹೇಳಲಿಕ್ಕಾಗಲ್ಲ. ನಾನು ಮೊದಲಿಂದಾಗಿ ಈ ಚರ್ಚೆ ಶುರುವಾದಾಗಿಂದ ಹೇಳ್ತಾ ಬಂದಿದ್ದೀನಿ, ಯಾವಾಗ ಕರ್ನಾಟಕ ಮೂಲದ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಾರೋ, ಯಾವಾಗ ರಾಜ್ಯ ಮಟ್ಟದಲ್ಲಿ ಇಬ್ಬರು ದಿಗ್ಗಜಗಳ ನಡುವೆ ಸಂಘರ್ಷ ನಡೆಯುತ್ತೋ, ಅವಾಗೆಲ್ಲ ಅಖಿಲ ಭಾರತ ಮಟ್ಟದಲ್ಲೇ ಕಾಂಗ್ರೆಸ್ ಒಡೆದು ಹೋಗ್ಬಿಟ್ಟಿದೆ, ಅಥವಾ ಕರ್ನಾಟಕ ಮಟ್ಟದಲ್ಲಿ ಕಾಂಗ್ರೆಸ್ ಹೋಳಾಗ್ಬಿಟ್ಟಿದೆ. ಅದು ದೇವರಾಜ ಅರಸರ ಕಾಲದಲ್ಲಾಯ್ತು, ಗುಂಡೂರಾಯರ್ಗೂ ಆಯ್ತು, ಬಂಗಾರಪ್ಪನವ್ರಿಗೂ ಆಗಿತ್ತು,
ಮತ್ತೆ ಅದೇ ಸನ್ನಿವೇಶ ಎದುರಾಗ್ತಿದೆ ಅಂತ ಕಾಣುತ್ತೆ. ಅದರಲ್ಲಿ ನೋಡಿ, ಅಖಿಲ ಭಾರತ ಕಾಂಗ್ರೆಸ್ ಚುನಾಯಿತರ ಅಧ್ಯಕ್ಷರಾಗಿರೋ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ತಿಂಗಳ ಹಿಂದೆ ಏನ್ ಹೇಳಿದ್ರು, ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಹೈಕಮಾಂಡ್ ತೀರ್ಮಾನಿಸಬೇಕು ಅಂತ ಹೇಳಿದ್ರು. ವಾಪಸ್ ಬಂದವರೆ 3 ದಿನಗಳಿಂದ ಏನ್ ಹೇಳ್ತಾರೆ, ಹೈಕಮಾಂಡ್ ಕೈಯಲ್ಲಿ ಏನೂ ಇಲ್ಲ, ಇದು ಲೋಕಲ್ ಅಂತ. ಮೋದಿ ಅವ್ರು ಹೇಳ್ತಿರ್ತಾರಲ್ಲ, ವೋಕಲ್ ಫಾರ್ ಗ್ಲೋಬಲ್ ಅಂತ, ಅದೇ ತರ ಲೋಕಲ್ ಫಾರ್ ನ್ಯಾಷನಲ್ ಅಂತ ಅಂದ್ಬಿಟ್ಟು ಇವ್ರು ಶುರು ಮಾಡ್ಬಿಟ್ಟಿದ್ದಾರೆ ಖರ್ಗೆ ಅವರು. ಹೀಗೆ ಹೈಕಮಾಂಡ್ ಒಂದು ಸುಸ್ಥಿರ ಮನಸ್ಥಿತಿಯಿಂದ ಯಾವುದೇ ತರದ ತೀರ್ಮಾನಗಳನ್ನು ಕೈಗೊಳ್ತಾ ಇಲ್ಲ. ಇಲ್ಲಿನ ಪ್ರಾದೇಶಿಕ ನಾಯಕರ ನಡುವೆ ಪರಸ್ಪರ ಈ ತರ ಪೈಪೋಟಿಯನ್ನ ಉತ್ತೇಜಿಸ್ಬಿಟ್ಟು ತಾವೇ ಕುಮ್ಮಕ್ ಕೊಟ್ರು. ಈ ಬಣ ರಾಜಕಾರಣಕ್ಕೆ ತಾವೇ ಕುಮ್ಮಕ್ ಕೊಡ್ತಾ ಬಂದ್ರು 2.5 ವರ್ಷದಿಂದ. ಈಗ ಏಕಾಏಕಿ ಯಾವುದೇ ಸ್ಪಷ್ಟ ಉತ್ತರ ಕೊಡದೆ ಡಿ.ಕೆ. ಶಿವಕುಮಾರ್ ತರದ ವ್ಯಕ್ತಿಗತ ವರ್ಚಸ್ಸುಳ್ಳ ಸುಮಾರು 45 ವರ್ಷದಿಂದ ಪಕ್ಷಕ್ಕೆ ಅತ್ಯಂತ ಅಚಲವಾದ ನಿಷ್ಠೆ ಪ್ರದರ್ಶಿಸುವ ನಾಯಕನನ್ನ ಈ ತರ ತಳ್ಳಿ ಬಿಡ್ತಾರೆ ಅಂತಂದ್ರೆ ಅದರ ಪರಿಣಾಮವನ್ನು ಎದುರಿಸಲೇಬೇಕಾಗುತ್ತೆ. ಯಾಕಂದ್ರೆ ಧನಬಲ, ಜಾತಿಬಲ, ತೋಳ್ಬಲ ಇತ್ಯಾದಿ ಹೊರತುಪಡಿಸಿ ಒಬ್ಬ ಪಕ್ಷದ ಸಂಘಟನೆ ದೃಷ್ಟಿಯಿಂದ, ಸರ್ಕಾರದ ಭದ್ರತೆ ದೃಷ್ಟಿಯಿಂದ ಅನೇಕ ರೀತಿಯಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಅವ್ರು ಸುಮ್ನೆ ಅವರ ಬಯೋಡೇಟಾ ನೋಡಿದ್ರೆ ಗೊತ್ತಾಗುತ್ತೆ. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರಾ ಸಂಘಟಿಸಿದ್ದು ಅಷ್ಟೇ ಅಲ್ಲ, ಅದಕ್ಕೂ ಪೂರ್ವದಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೆ ಅವರು ನಡೆಸಿದ ಮೇಕೆದಾಟು ಪಾದಯಾತ್ರೆ, ಆಮೇಲೆ ಕಳೆದ ವರ್ಷ ಬೆಳಗಾವಿಯಲ್ಲಿ ನಡೆಸಿದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ, ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಕಾಂಗ್ರೆಸ್ನ ಶತಮಾನೋತ್ಸವ ಇತ್ಯಾದಿ ಪ್ರತಿಯೊಂದನ್ನು, ಅದಷ್ಟೇ ಅಲ್ಲ, ಇತ್ತೀಚಿನ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ, ಅದು ಹಿಂದಿನ ಯಾವ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೂ ಸಾಧ್ಯವಾಗಿರಲಿಲ್ಲ. ವಿವಿಧ ತಾಲೂಕುಗಳಲ್ಲಿ ಕನಿಷ್ಠ 100 ಕಾಂಗ್ರೆಸ್ ಭವನಗಳನ್ನು ಸ್ಥಾಪಿಸಬೇಕನ್ನೋ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನೀಲನಕ್ಷೆ ಹಾಕೊಂಡಿದ್ರು. ಅಷ್ಟರ ಮಟ್ಟಿಗೆ ಪಕ್ಷದ ಜೊತೆಗೆ ಸಾಗಿ ಬಂದಿರೋ, ತನ್ನ ಜೊತೆಗೆ ಪಕ್ಷವನ್ನು ಬಳಸ್ತಾ ಬಂದಿರೋ ಒಬ್ಬ ನಾಯಕನನ್ನ ಈ ರೀತಿ ಆಟ ಆಡಿಸಬಾರ್ದು ಹೈಕಮಾಂಡು. ಇದೊಂಥರ ಇವತ್ತು ಅಕಸ್ಮಾತ್ ಅವರು ಇವತ್ತು ವೈರಾಗ್ಯದ ಹೇಳಿಕೆ ನೀಡಿದಾರಲ್ಲ, ಅದು ನಿಜ ಇದ್ರೆ ಅದರಿಂದಾಗೋ ಪರಿಣಾಮಗಳ ಬಗ್ಗೆ ಹೈಕಮಾಂಡೇ ಉತ್ತರ ಕೊಡಬೇಕಾಗಿ ಬರುತ್ತೆ. ಕರ್ನಾಟಕ ಭಾರತದಲ್ಲಿ ಏಕಮೇವ ಭದ್ರಕೋಟೆ ಕಾಂಗ್ರೆಸ್ಗೆ, ಅದರಲ್ಲೂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ತರದ ಗಟ್ಟಿ ಬೇರುಳ್ಳ ನಾಯಕರುಗಳು ಬೇರೆ ರಾಜ್ಯಗಳಲ್ಲಿ ಇಲ್ಲ ಕಾಂಗ್ರೆಸ್ಗೆ. ಇವತ್ತು ಸ್ವತಃ ಈ ಸೋನಿಯಾ ಗಾಂಧಿ ಕುಟುಂಬದ ತವರು ರಾಜ್ಯ ಉತ್ತರ ಪ್ರದೇಶದಲ್ಲಿ ಎಲ್ಲಿದೆ ಕಾಂಗ್ರೆಸ್? 400 ಸಂಖ್ಯಾಬಲದ ಅಸೆಂಬ್ಲಿಗೆ 2 MLAಗಳು ಕಾಂಗ್ರೆಸ್ಗೆ. ಅದು 6 ಸೀಟ್ ಲೋಕಸಭೆಗೆ ಬಂದಿದ್ದು ಇವ್ರ ಮೇಲೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಬೆನ್ನೇರ್ ಬಿಟ್ಟು ಸವಾರಿ ಮಾಡಿದ್ರಿಂದ 6 ಸೀಟ್ ಆದ್ರೂ ಬಂತು. ಅದು ಬರ್ತಿರ್ಲಿಲ್ಲ. ಹಿಂದಿನ 2 ಚುನಾವಣೆಗಳಲ್ಲಿ 0 ಸಂಪಾದನೆ, 1 ಸೀಟು 2 ಸೀಟು ಬಂದಿತ್ತು ಅಷ್ಟೇ. ಉತ್ತರ ಪ್ರದೇಶದಲ್ಲಿ ಲೋಕಸಭೆ ಕೂಡ ತಮ್ಮದೇ ತವರು ರಾಜ್ಯದಲ್ಲಿ ಅಸ್ತಿತ್ವ ಕಳ್ಕೊಂಡಿರೋ ಈ ಹೈಕಮಾಂಡ್ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ, ರವೀಂದ್ರ ಶುಮೆ ಸರ್ ಹೇಳಿದ್ದು ಹೈಕಮಾಂಡ್, ಮಾತಿಗೆ ತಪ್ತಾ ಇರೋದು ಹೈಕಮಾಂಡ್. ಸೊ ಇದ್ರ ಫಲಿತಾಂಶ ಏನಾಗುತ್ತೆ, ಪರಿಣಾಮ ಏನಾಗುತ್ತೆ? ಡಿ.ಕೆ. ಶಿವಕುಮಾರ್ ಅವರು ಅವ್ರ ಮಾತಿನಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಒಂದ್ ರೀತಿ ಶಸ್ತ್ರತ್ಯಾಗ ಮಾಡಿರೋ ರೀತಿಯ ಭಾವನೆಗಳು, ಇದೆಲ್ಲ ಮುಂದೇನ್ ಪರಿಣಾಮ? ಇಷ್ಟೇನ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ, ನನ್ಗೇನು ಸಂದೇಶ ಕೊಡ್ತಿಲ್ಲ, ಐ ವಿಲ್ ಸಿಟ್ ಕ್ವೈಟ್ಲಿ, ಹಿಂಗ್ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ? ಅದು ಆ ತರದ ಇದ್ದಕ್ಕಿದ್ದಂತೆ ದಿಢೀರ್ನೆ ತಮ್ಮ ಉತ್ಸಾಹ ಕಳ್ಕೊಂಡು ವೈರಾಗ್ಯದ ಮಾತಾಡಿದ್ರೆ ಅದೊಂಥರ ಬೂದಿ ಮುಚ್ಚದ ಕೆಂಡದ ತರ, ಅದೊಂಥರ ಕುದಿತರ ಒಂದು ಜ್ವಾಲಾಮುಖಿ ಹಾಗೆ. ಅದು ಹೊಗೆ ಉಗುಳ್ತಾ ಇರೋ ಜ್ವಾಲಾಮುಖಿ ಯಾವಾಗ ಸ್ಫೋಟಗೊಳ್ಳುತ್ತೋ, ಯಾವ ರೀತಿಯಲ್ಲಿ ಸ್ಫೋಟಗೊಳ್ಳುತ್ತೋ ಅದು ಹೇಳಲಿಕ್ಕಾಗಲ್ಲ. ನಾನು ಮೊದಲಿಂದ ಈ ಚರ್ಚೆ ಶುರುವಾದಾಗಿಂದ ಹೇಳ್ತಾ ಬಂದಿದ್ದೀನಿ, ಯಾವಾಗ ಕರ್ನಾಟಕ ಮೂಲದ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೋ, ಯಾವಾಗ ರಾಜ್ಯ ಮಟ್ಟದಲ್ಲಿ ಇಬ್ಬರು ದಿಗ್ಗಜಗಳ ನಡುವೆ ಸಂಘರ್ಷ ನಡೆಯುತ್ತೋ, ಅವಾಗೆಲ್ಲ ಅಖಿಲ ಭಾರತ ಮಟ್ಟದಲ್ಲೇ ಕಾಂಗ್ರೆಸ್ ಒಡೆದೋಗ್ಬಿಟ್ಟಿದೆ, ಅಥವಾ ಕರ್ನಾಟಕ ಮಟ್ಟದಲ್ಲಿ ಕಾಂಗ್ರೆಸ್ ಹೋಳಾಗ್ಬಿಟ್ಟಿದೆ. ಅದು ದೇವರಾಜ ಅರಸರ ಕಾಲದಲ್ಲಾಯ್ತು, ಗುಂಡೂರಾಯರ್ಗೂ ಆಯ್ತು, ಬಂಗಾರಪ್ಪನವ್ರಿಗೂ ಆಗಿತ್ತು, ಮತ್ತೆ ಅದೇ ಸನ್ನಿವೇಶ ಎದುರಾಗ್ತಿದೆ ಅಂತ ಕಾಣುತ್ತೆ. ಅದರಲ್ಲಿ ನೋಡಿ, ಅಖಿಲ ಭಾರತ ಕಾಂಗ್ರೆಸ್ ಚುನಾಯಿತರ ಅಧ್ಯಕ್ಷರಾಗಿರೋ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ತಿಂಗಳ ಹಿಂದೆ ಏನ್ ಹೇಳಿದ್ರು, ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಹೈಕಮಾಂಡ್ ತೀರ್ಮಾನಿಸಬೇಕು ಅಂತ ಹೇಳಿದ್ರು. ವಾಪಸ್ ಬಂದವರೆ 3 ದಿನಗಳಿಂದ ಏನ್ ಹೇಳ್ತಾರೆ, ಹೈಕಮಾಂಡ್ ಕೈಯಲ್ಲಿ ಏನೂ ಇಲ್ಲ, ಇದು ಲೋಕಲ್ ಅಂತ. ಮೋದಿ ಅವ್ರು ಹೇಳ್ತಿರ್ತಾರಲ್ಲ, ವೋಕಲ್ ಫಾರ್ ಗ್ಲೋಬಲ್ ಅಂತ, ಅದೇ ತರ ಲೋಕಲ್ ಫಾರ್ ನ್ಯಾಷನಲ್ ಅಂತ ಅಂದ್ಬಿಟ್ಟು ಇವ್ರು ಶುರು ಮಾಡ್ಬಿಟ್ಟಿದ್ದಾರೆ ಖರ್ಗೆ ಅವರು. ಹೀಗೆ ಹೈಕಮಾಂಡ್ ಒಂದು ಸುಸ್ಥಿರ ಮನಸ್ಥಿತಿಯಿಂದ ಯಾವುದೇ ತರದ ತೀರ್ಮಾನಗಳನ್ನು ಕೈಗೊಳ್ತಾ ಇಲ್ಲ. ಇಲ್ಲಿನ ಪ್ರಾದೇಶಿಕ ನಾಯಕರ ನಡುವೆ ಪರಸ್ಪರ ಈ ತರ ಪೈಪೋಟಿಯನ್ನ ಉತ್ತೇಜಿಸ್ಬಿಟ್ಟು ತಾವೇ ಕುಮ್ಮಕ್ ಕೊಟ್ರು. ಈ ಬಣ ರಾಜಕಾರಣಕ್ಕೆ ತಾವೇ ಕುಮ್ಮಕ್ ಕೊಡ್ತಾ ಬಂದ್ರು 2.5 ವರ್ಷದಿಂದ. ಈಗ ಏಕಾಏಕಿ ಯಾವುದೇ ಸ್ಪಷ್ಟ ಉತ್ತರ ಕೊಡದೆ ಡಿ.ಕೆ. ಶಿವಕುಮಾರ್ ತರದ ವ್ಯಕ್ತಿಗತ ವರ್ಚಸ್ಸುಳ್ಳ ಸುಮಾರು 45 ವರ್ಷದಿಂದ ಪಕ್ಷಕ್ಕೆ ಅತ್ಯಂತ ಅಚಲವಾದ ನಿಷ್ಠೆ ಪ್ರದರ್ಶಿಸುವ ನಾಯಕನನ್ನ ಈ ತರ ತಳ್ಳಿ ಬಿಡ್ತಾರೆ ಅಂತಂದ್ರೆ ಅದರ ಪರಿಣಾಮವನ್ನು ಎದುರಿಸಲೇಬೇಕಾಗುತ್ತೆ. ಯಾಕಂದ್ರೆ ಧನಬಲ, ಜಾತಿಬಲ, ತೋಳ್ಬಲ ಇತ್ಯಾದಿ ಹೊರತುಪಡಿಸಿ
ಒಬ್ಬ ಪಕ್ಷದ ಸಂಘಟನೆ ದೃಷ್ಟಿಯಿಂದ, ಸರ್ಕಾರದ ಭದ್ರತೆ ದೃಷ್ಟಿಯಿಂದ ಅನೇಕ ರೀತಿಯಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಅವ್ರು ಸುಮ್ಮನೆ ಅವರ ಬಯೋಡೇಟಾ ನೋಡಿದ್ರೆ ಗೊತ್ತಾಗುತ್ತೆ. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರಾ ಸಂಘಟಿಸಿದ್ದು ಅಷ್ಟೇ ಅಲ್ಲ, ಅದಕ್ಕೂ ಪೂರ್ವದಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೆ ಅವರು ನಡೆಸಿದ ಮೇಕೆದಾಟು ಪಾದಯಾತ್ರೆ, ಆಮೇಲೆ ಕಳೆದ ವರ್ಷ ಬೆಳಗಾವಿಯಲ್ಲಿ ನಡೆಸಿದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ, ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಕಾಂಗ್ರೆಸ್ನ ಶತಮಾನೋತ್ಸವ ಇತ್ಯಾದಿ ಪ್ರತಿಯೊಂದನ್ನು, ಅದಷ್ಟೇ ಅಲ್ಲ ಇತ್ತೀಚಿನ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ, ಅದು ಹಿಂದಿನ ಯಾವ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೂ ಸಾಧ್ಯವಾಗಿರಲಿಲ್ಲ. ವಿವಿಧ ತಾಲೂಕುಗಳಲ್ಲಿ ಕನಿಷ್ಠ 100 ಕಾಂಗ್ರೆಸ್ ಭವನಗಳನ್ನು ಸ್ಥಾಪಿಸಬೇಕನ್ನೋ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನೀಲನಕ್ಷೆ ಹಾಕೊಂಡಿದ್ರು. ಅಷ್ಟರ ಮಟ್ಟಿಗೆ ಪಕ್ಷದ ಜೊತೆಗೆ ಸಾಗಿ ಬಂದಿರೋ, ತನ್ನ ಜೊತೆಗೆ ಪಕ್ಷವನ್ನು ಬಳಸ್ತಾ ಬಂದಿರೋ ಒಬ್ಬ ನಾಯಕನನ್ನ ಈ ರೀತಿ ಆಟ ಆಡಿಸಬಾರ್ದು ಹೈಕಮಾಂಡು. ಇದೊಂಥರ ಇವತ್ತು ಅಕಸ್ಮಾತ್ ಅವರು ಇವತ್ತು ವೈರಾಗ್ಯದ ಹೇಳಿಕೆ ನೀಡಿದಾರಲ್ಲ, ಅದು ನಿಜ ಇದ್ರೆ ಅದಕ್ಕೆ ಕಾರಣವಾಗೋ ಅದರಿಂದಾಗೋ ಪರಿಣಾಮಗಳ ಬಗ್ಗೆ ಹೈಕಮಾಂಡೇ ಉತ್ತರ ಕೊಡಬೇಕಾಗಿ ಬರುತ್ತೆ. ಕರ್ನಾಟಕ ಭಾರತದಲ್ಲಿ ಏಕಮೇವ ಭದ್ರಕೋಟೆ ಕಾಂಗ್ರೆಸ್ಗೆ, ಅದರಲ್ಲೂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ತರದ ಗಟ್ಟಿ ಬೇರುಳ್ಳ ನಾಯಕರುಗಳು ಬೇರೆ ರಾಜ್ಯಗಳಲ್ಲಿ ಇಲ್ಲ ಕಾಂಗ್ರೆಸ್ಗೆ. ಇವತ್ತು ಸ್ವತಃ ಈ ಸೋನಿಯಾ ಗಾಂಧಿ ಕುಟುಂಬದ ತವರು ರಾಜ್ಯ ಉತ್ತರ ಪ್ರದೇಶದಲ್ಲಿ ಎಲ್ಲಿದೆ ಕಾಂಗ್ರೆಸ್? 400 ಸಂಖ್ಯಾಬಲದ ಅಸೆಂಬ್ಲಿಗೆ 2 MLAಗಳು ಕಾಂಗ್ರೆಸ್ಗೆ. ಅದು 6 ಸೀಟ್ ಲೋಕಸಭೆಗೆ ಬಂದಿದ್ದು. ಇವ್ರ ಮೇಲೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಬೆನ್ನೇರ್ ಬಿಟ್ಟು ಸವಾರಿ ಮಾಡಿದ್ರಿಂದ 6 ಸೀಟ್ ಆದ್ರೂ ಬಂತು. ಅದು ಬರ್ತಿರ್ಲಿಲ್ಲ. ಹಿಂದಿನ 2 ಚುನಾವಣೆಗಳಲ್ಲಿ 0 ಸಂಪಾದನೆ, 1 ಸೀಟು 2 ಸೀಟು ಬಂದಿತ್ತು ಅಷ್ಟೇ ಉತ್ತರ ಪ್ರದೇಶದಲ್ಲಿ ಲೋಕಸಭೆಗೆ ಕೂಡ. ತಮ್ಮದೇ ತವರು ರಾಜ್ಯದಲ್ಲಿ ಅಸ್ತಿತ್ವ ಕಳ್ಕೊಂಡಿರೋ ಈ ಹೈಕಮಾಂಡ್